ನಾವು ಇವತ್ತೊಂದು ವಿಶೇಷವಾದ ತೋಟಕ್ಕೆ ಬಂದಿದ್ದೀವಿ. ಈ ತೋಟದಲ್ಲಿ ತುಂಬ ಸಮಸ್ಯೆ ಇದೆ. ಇದು ಏನು ಸಮಸ್ಯೆ ಇದೆ ಅಂಥೇಳಿ ಈ ತೋಟದ ಮಾಲೀಕರ ಹತ್ರ ನಾವು ಮಾತಾಡುವ. ಸರ್ ನಮಸ್ತೆ. ನಮಸ್ತೆ ಸರ್. ಇದು ಯಾವುದು ಊರು ಸರ್ ಇದು? ಇದು ಬೆಳ್ತಂಗಡಿ ತಾಲೂಕು ತೆಂಕಕಾರಂದೂರು ಗ್ರಾಮ, ಕಂಡಿಗಮನೆ, ಕೋಟಿಕಟ್ಟೆ ಕಂಡಿಗಮನೆ. ಕಂಡಿಗಮನೆ. ಹಾಂ, ಬೆಳ್ತಂಗಡಿ ತಾಲೂಕಲ್ಲಿ ಬರ್ತದೆ. ಹೌದು. ಹಾಂ, ಈಗ ತಮ್ಮ ಹೆಸರೇನು ಸರ್? ಸದಾಶಿವ ಅಂತ. ಸದಾಶಿವ. ಇದರಲ್ಲಿ ಎಷ್ಟು ಗಿಡ ಇದೆ? ಇದರಲ್ಲಿ 600 ಗಿಡ ಉಂಟು. 600 ಗಿಡ. ಇದರಲ್ಲಿ ಏನು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಿ ತಾವು? ಸಮಸ್ಯೆ ಅಂದರೆ ಇದು ಒಂದು ಮುಂಡು ಸಿರಿ, ಹಾಂ, ಮತ್ತು ಹಿಂಗಾರ ಎಲ್ಲ ಬಂದದ್ದು ಅಲ್ಲಿಗೆ ಇದು ಸಾಯುವುದು, ಹಾಂ, ಮತ್ತು ಅರ್ಧ ಹಿಂಗಾರ ಸಾಯುವುದು. ಹಾಂ, ಹೀಗೆಲ್ಲ ಸಮಸ್ಯೆ ಇದೆ. ಮತ್ತು ಈಗ ನಾವು ಹೇಳಿದ್ದು ಹೇಗಿದೆ ಅಂದರೆ, ನೋಡಿ ಇಲ್ಲಿ ಇದೊಂದು ಮರ ನೋಡಿ, ಇದೊಂದು ಆರೋಗ್ಯವಾದ ಮರ. ಇದು ಆರೋಗ್ಯವಾದಂತಹ ಮರ. ಇದರಲ್ಲಿ ಇರೋದು ಕೇವಲ 4 ಅಡಿಕೆ. ಈ ಥರ ಹಿಂಗಾರ ಇನ್ನೂ ಇದೆ, ಕೆಲವೆಲ್ಲ ಹಿಂಗಾರ ಇಲ್ಲ, ಒಣಗಿ ಹೋಗಿದೆ. ನೋಡಿ ಇದರಲ್ಲಿ ಒಂದು ಹಿಂಗಾರ ಬಿಡ್ತಾ ಇದೆ, ಇದರಲ್ಲಿ ಬಿಟ್ಟಿದೆ. ಆದರೂ ರೋಗಗ್ರಸ್ತವಾದ ಹಿಂಗಾರ, ಅದು ಒಳ್ಳೆಯ ಹಿಂಗಾರ ಅಲ್ಲ. ಇನ್ನೂ ಇದೆ, ಆ ಕಡೆ ಹೋದರೆ ಇನ್ನೂ ಇದರಲ್ಲಿ ತುಂಬ ಮರ ಇದೆ ಇದರಲ್ಲಿ. ನೋಡುವ, ನೋಡಿ ಇಲ್ಲಿ ಈ ರೀತಿ ಎಲ್ಲ ಹಳದಿ ರೋಗ ಬಂದಿದೆ. ಈ ಗಿಡಗಳೆಲ್ಲ ಹಳದಿ ರೋಗ ಬಂದಿದೆ ಅಲ್ವಾ? ನೀವು ಹಳದಿ ಇದನ್ನಲ್ಲೋ ಹೇಳಿದ್ದು? ಹೌದೌದು. ಹಾಂ, ಹಳದಿ ರೋಗ. ಆಮೇಲೆ ಹಿಂಗಾರಗಳೆಲ್ಲ ಕಂಪ್ಲೀಟ್ ಒಣಗಿ ಹೋಗಿದೆ. ಇದು ಎಲ್ಲ ರೋಗ ಹಿಂಗಾರ. ನೋಡಿ ಇಲ್ಲಿ ರೋಗ ಹಿಂಗಾರ ಕಾಣ್ತದೆ ಇದರಲ್ಲಿ. ಈ ಥರ ಇದೆ ಸರ್. ತೋಟನೆಲ್ಲ ನೋಡಿದ್ದೀವಿ, ಎಲ್ಲ ರೋಗಗ್ರಸ್ತವಾಗಿದೆ ತಾವು ಹೇಳಿದಂಗೆ. ಈಗ ಇದನ್ನು ನಮ್ಮ ನ್ಯೂಟ್ರಿಷನ್ ಹಾಕಿ ಒಂದು 2-3 ತಿಂಗಳಲ್ಲಿ ಇದನ್ನು ಒಳ್ಳೆ ಆರೋಗ್ಯವಾದ ಗಿಡಗಳನ್ನ ಮಾಡಿಕೊಟ್ರೆ ತಮಗೆ ಏನು ಅನ್ನಿಸ್ಬೋದು ಸರ್? ನಮಗೆ ಕಷ್ಟ ಬಂದದಕ್ಕೆ ನೀವು ಒಂದು ಒಳ್ಳೆ ಸಹಕಾರ ನೀಡಿದ್ರು ಅಂತ ಹೇಳ್ಬೋದು. ಮತ್ತು ನಿಮ್ಮನ್ನು ಯಾವುದೇ ರೀತಿಯಲ್ಲಿ ಮರೆಯುವಂತಿಲ್ಲ. ಮತ್ತು ಎಲ್ಲ ಕೃಷಿಕರಿಗೆ ನಿಮ್ಮನ್ನು ಮನಮುಟ್ಟುವಂಥ ಒಂದು ನಿಮ್ಮ ಮಾಹಿತಿಯನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಹೌದೌದೌದು, ಒಳ್ಳೆಯ ವಿಷಯ, ಒಳ್ಳೆಯ ವಿಷಯ. ತಮಗೆ ಒಳ್ಳೆ ಕೃಷಿ ಜ್ಞಾನ ಇದೆ, ನಿಮಗೆ ಜ್ಞಾನ ಇದೆ. ಆಮೇಲೆ ಇದೊಂದು ಆಸಕ್ತಿ, ಅನುಭವನೂ ಇದೆ ತಮಗೆ. ಆದರೆ ಮಾಹಿತಿ ಸರಿಯಾಗಿ ಸಿಗದೆ ನೀವು ಇದನ್ನು ಹಾಳು ಮಾಡಿಕೊಂಡಿದ್ದೀರಿ ಅಷ್ಟೇ. ಇದನ್ನು ಸರಿ ಮಾಡಿ ಕೊಡುವ, ಒಂದು 2-3 ತಿಂಗಳಲ್ಲಿ ಇದನ್ನು ಸರಿಯಾಗಿ ಮಾಡಿ ಕೊಡ್ತೇವೆ ನಾವು. ಆಯ್ತು ಸರ್. ಓಕೆ, ಥ್ಯಾಂಕ್ ಯು ಸರ್.